ಈ ರೋಡಲ್ಲಿ ಇರುತ್ತೆ ನೋಡ್ರಪ್ಪ. ಸ್ಟಾರ್ಟ್ ಮಾಡ್ತೀನಿ ಲಾಗು. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಬಂದು ಅರ್ಧ ಗಂಟೆ ಆಯ್ತು, ಇವಾಗ ಇನ್ನೂ ಶೂಸ್ ಹಾಕ್ಕೊಂತಿದ್ಯಾ? ನಂತರದ್ದು ಹೆಲ್ಮೆಟ್ ಎತ್ಕೊಂಡ್ಬಂದ್ಬಿಟ್ಟಿದ್ದಾನೆ. ನೀನು ಹೊಡೆದಾಕ್ತೀನಿ, ನನಗೆ ಕೋಪ ತರಿಸ್ತಾ ಇದೆಯಾ? ಹಾಕೊಳ್ಳೋ ಹೆಲ್ಮೆಟ್ ಹಾಕೊಳ್ಳೋ ಫಸ್ಟು, ಸೇಫ್ಟಿ ಇಂಪಾರ್ಟೆಂಟು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಞೂ, ಗಾಂಧೀಜಿ ನಮ್ಮ ತಾತನು. ಹಾಕೋ ಫಸ್ಟು. ಯಪ್ಪ, ನಿನ್ನೆ ತಾನೇ ವಿಡಿಯೋ ಮಾಡಿ ಹಾಕಿದ್ದೆ ಈ ರೋಡಲ್ಲಿ ಹಿಂಗೈತೆ ಅಂತ. ಬೆಳಗ್ಗೆ ನಾನೇ ಈ ರೋಡಲ್ಲಿ ಹೋಗೋಂಗಾಗೋಗ್ಬಿಟ್ಟಿದ್ದೆ ಇವಾಗ. ಏ ಇಶ್ಯೂ ಅಣ್ಣ, ನಿಧಾನಕ್ಕೆ ಹೋಗೋಣ. ಹಾಂ ಲೋ, ಕರೆಕ್ಟ್ ಇಲ್ಲಿ ಡಿವೈಡ್ರ್ ಇಲ್ಲೋ. ಓ, ವೀಲಿಂಗ್ ಸ್ಟಾರ್ಟ್ ಗುರು. ಏನೆತ್ತಾರಪ್ಪ, ನಮ್ಗೆ ಗಾಬರಿ ಆಗುತ್ತೆ. ಆ ಥರ ಎಲ್ಲ ಇವಿ ರಿಸ್ಕ್ ಗುರು, ಆ ಥರ ಹೊಡಿಯೋದು ಎಲ್ಲ. ಇವರೆಲ್ಲ ನೋಡ್ರಿ ಬಿಗ್ ಬೇಗ ಹೋಗ್ತಾ ಇದಾರೆ. ಅವರು ನಾವು ನೆಟ್ಟಿಗೆ ಹೋಗ್ತಾ ಇದ್ರೂ ಅವರು ನೆಟ್ಟಿಗಿರೋದಿಲ್ಲ, ಬಂದು ಹೊಡೆದ್ಬಿಡ್ತಾರೆ. ಹೆವಿ ರಿಸ್ಕು ಗಾಯ್ಸ್. ಇಂಡಿಪೆಂಡೆನ್ಸ್ ಡೇ ರೈಡು, ಅದು ನಂದಿ ಹಿಲ್ಸ್ ಇದೆಯಲ್ಲ, ಇದು ಮಾಡ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ತುಂಬಾ ರಿಸ್ಕು. ನಮ್ಗೇನಾಗುತ್ತೆ ಏನೋ ಅಂತಾನೆ ಗೊತ್ತಿರಲ್ಲ, ಆ ರೇಂಜಿಗೆ ರಿಸ್ಕ್ ಇರುತ್ತೆ. ನಾನಿದ್ದು ಬಂದು 3ನೇ ವರ್ಷ 4ನೇ ವರ್ಷ ನಾನು ಬರ್ತಾ ಇರೋದು. ವೀರ ಸುಹಾಸು ಇದೆ ಫಸ್ಟ್ ಟೈಮ್. ಹೋದ ವರ್ಷ ಮೂವೈಗೆ ಬಂದಿದ್ದ. ಅದೋದ ವರ್ಷ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು, BJS ಅವರೆಲ್ಲ. ಈ ವರ್ಷ ವೀರ. ಗಾಬರಿ ಹೋಗ್ತಾರೆ ಗಾಯ್ಸ್. ಈ ಥರ ಎಲ್ಲ ನೋಡಿದ್ರೆ ಶಾಕು. ನೀವೇ ಗಾಬರಿ ಯಾರೇನಿಗೆ ಇರುತ್ತೆ ಅಂದ್ರೆ ಬಂದ್ರೆ ತೋರಿಸ್ತೀನಿ. ಬಾ 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 ಬಾ, ನೋಡಿದ್ರಾ? ಓಯ್ 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 ಕಂದ, ಏನು ಎಲ್ಲ ಇದ್ರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ ಇರೋ. ಸೊ ನಂದಿ ಉಪಚಾರ ಹತ್ರ ನೋಡ್ತೀರಿ ಇದ್ರೆ ಹಂಗೊಂದು ರೌಂಡ್ ಹಾಕೊಂಡ್ ಬಂದ್ಬಿಟ್ಟು ಸೀದಾ ಬಿಗ್ ಬೇಗ್ ಹೊಡೆದ್ಬಿಡೋಣ. ಎಲ್ಲ ಬಿಗ್ ಬೇಗ್ ಹೋಗೋಂಗಿದ್ದಾರೆ ನೋಡ್ರಿ. ಪೊಲೀಸವರು ಜೀಪು ಬ್ಯಾರಿಕೇಡ್ಗಳು ಹಾಕೋರು ಅವರು. ಈ ರೋಡಲ್ಲಿ ಇರುತ್ತೆ ನೋಡ್ರಪ್ಪ. ಸ್ಟಾರ್ಟ್ ಮಾಡ್ತೀನಿ ಲಾಗು. ನೋಡ್ರಿ, ಇವ್ರನ್ನ ರೈಡರ್ಸ್ ಅಂತಾರೆ. ಇವ್ರದ್ದು ಯಾವ ಥರ ಇರುತ್ತೆ ಅಂದರೆ, ಎಲ್ಲ ಒಂದೇ ಇದರಲ್ಲಿ ಹೋಗ್ತಾರೆ. ಡುಗಾಟಿ ಪೆನೆಗಲ್ V4. ಈ ಡುಗಾಟಿ ಟೀಮಾ ಇದು? ಕ್ರೇಜಿ ವಾಯ್ಸ್. ಬಾ 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 ಬಾ. ಇದರಲ್ಲಿ ಒಬ್ರು ಟೀಮ್ನ ಲೀಡ್ ಮಾಡ್ತಾರೆ ನೋಡ್ರಿ. ಎಷ್ಟು ಜನ ಇದ್ದಾರೆ, ಫುಲ್ ಕ್ರೇಜಿ. ಇವ್ರದೆಲ್ಲ ಬೆಂಗಳೂರ್ದು ಟೀಮು. ಬೆಂಗಳೂರಲ್ಲಿ ಹೆಂಗೆ ಅಂದರೆ, ಇಷ್ಟು ರೂಪಾಯಿ ಅಂತ ಕೊಟ್ಬಿಟ್ರೆ ಇವರೆಲ್ಲ ಫುಲ್ಲು. ಈಗ ನೋಡ್ರಿ, ಒಬ್ಬೊಬ್ರು ಎಕ್ಸಾಸ್ಟ್ ಹಾಕೊಂಡ್ಬಂದಿರ್ತಾರೆ, ಒಬ್ಬೊಬ್ರು ಒಂದೊಂಥರ. ಇವರೆಲ್ಲ ಅಫಿಷಿಯಲ್ ರೈಡರ್ಸ್. ಇವರೆಲ್ಲ ಸೈಲೆಂಟಾಗಿ ಹೋಗ್ತಾರೆ. ಒಂದು ಲೈಟಾಗಿ ಇವಾಗ ನಂದಿಗೆ ಹೋಗ್ತಾರೆ, ಒಂದು ರೌಂಡ್ ಹಾಕೊಂಡು ಬರ್ತಾರೆ ಶಿಸ್ತಾಗಿ. ಯಾವುದು ಯಾವ್ಯಾವ ಗೊತ್ತಿಲ್ಲಲ್ಲ. BMW ಎಲ್ಲ BMW ಡುಗಾಟಿ ಟೀಮ್ ಇದು. ಹೋಗೋಣ. ಏನು ಎಲ್ಲ ಡುಕಾಟಿಗಳು ಬಂದ್ಬಿಟ್ಟಿದೆ ಮನೆ. ಎಲ್ಲ ನೋಡ್ರಿ ಹೆಂಗಿದ್ದಾರೆ ವೀಲರ್ಗಳು. ನೋಡೋದಕ್ಕೆ ನಾರ್ಮಲ್ ಸ್ಕೂಟಿಗಳಲ್ಲೇ ಬಂದಿರ್ತಾರೆ ನೋಡ್ರಿ. ಅಲ್ಲಿ ನೋಡ್ರಿ ಅವನು ನೋಡ್ರಿ, ಫುಲ್ಲು ಸ್ಟಾಕು ಎಂಟಾರ್ಕೋ ಅದರಲ್ಲೇ ಹೊಡಿತಾರೆ. ಸ್ಪ್ಲೆಂಡರು XL ಹೊಡಿತಾರೆ ಗೊತ್ತಾ, ಅಂಥವ್ರೆಲ್ಲ ಬರ್ತಾರೆ ಕಲಾಕಾರಗಳು ನೋಡ್ರಿ. ಇವರು ಅದೇ. ನೋಡ್ರಿ, ಅದು ಏನಕ್ಕಂದ್ರೆ ಪೆಟ್ರೋಲ್ ಉಳಿಸೋದಕ್ಕೆ. ಇವಾಗ ಹತ್ತು ಕಡೆ ಏನು ಗಾಡಿ ಇದೆ ಅದು ಬಂದು ಫುಲ್ಲು ಪೋಟ್ ಮಾಡಿಬಿಟ್ಟಿರ್ತಾರೆ. ಯಾರ ರೇಂಜಿಗೆ ಅಂದರೆ ಮೈಲೇಜ್ ಕೊಡೋದಿಲ್ಲ ಅದು.
18-20 ಆ ಥರ ಕೊಡುತ್ತೆ. ಡಿಯೋ ನಾರ್ಮಲಾಗಿ 35-40 ಕೊಡುತ್ತಲ್ಲ, ಅದನ್ನು ಅಷ್ಟು ಕೊಡೋಂಗೆ ಪೋಟ್ ಮಾಡಿಬಿಟ್ಟಿರ್ತಾರೆ. ಅದ್ರಿಗೆ ಪೆಟ್ರೋಲ್ ಉಳಿಸ್ಕೊಳೋದಕ್ಕೆ ಎಲ್ಲಿ ಬರೋದೇ 5 ಲೀಟ್ರ್ ಅಲ್ಲ ಟ್ಯಾಂಕು. 5 ಲೀಟ್ರ್ ಟ್ಯಾಂಕಲ್ಲಿ ಅವನು ಹೊಡೆಯೋ ರೇಂಜಿಗೆ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ. ಇನ್ನು ಬೆಂಗಳೂರ್ದು ಟೀಮ್ ಬಂದಿಲ್ಲ ಅನ್ಕೊತೀನಿ. ಯಾವ ಥರ ಇರುತ್ತಂದರೆ ಫುಲ್ಲು ಬರ್ತಾರೆ ಗ್ಯಾಂಗೆ. ಈ ರೋಡ್ ಇವಾಗ ಇಲ್ಲಿಂದ ಅಲ್ಲಿವರೆಗೂ ನಿಮ್ಗೇನು ಕಾಣಿಸ್ತಿದೆ ಅಲ್ಲಿವರೆಗೂ ಇರ್ತಾರೆ, ಒಂದೇ ಲೈನು. ಅದೆಲ್ಲ ಬೆಂಗಳೂರ್ದು ಟೀಮು. ಚಿಕ್ಕಬಳ್ಳಾಪುರದಲ್ಲಿ ಈ ಥರ ಯಾವುದೂ ಇಲ್ಲ, ಎಲ್ಲ ಗ್ರೂಪ್ಸು, ಒಂದು 5 ಜನ 10 ಜನ ಆ ಥರ ಒಬ್ಬೊಬ್ರು ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ಇವಾಗ ಹೆಂಗೆ ಸ್ಟೇಡಿಯಮಲ್ಲಿ ನೀವು ನೋಡ್ರಿ, ಸ್ಟೇಡಿಯಮಲ್ಲಿ ನಾನು ಸ್ಟೇಡಿಯಮಲ್ಲಿ ಯಾವಾಗೂ ಮಾಡಿಲ್ಲ. ಚಿಕ್ಕ ವಯಸ್ಸಿದ್ದಾಗೆಲ್ಲ ಸ್ಟೇಡಿಯಮ್ಗೆ ಈ ಥರ ಯಾರೂ ಮಾಡಲ್ಲ. ನಿಮಗೆ ರೈಡ್ ಪ್ಲ್ಯಾನ್ ಮಾಡ್ತಾರೆ, ಎಲ್ಲಾನು ಹೋಗ್ಬಿಟ್ಟು ಬರ್ತಾರೆ. ಇಲ್ಲೇನು ಗೊತ್ತಾ, ವಯಸ್ಸಳ್ಳವರು ಹೆಂಗೆ ಬರ್ತಾರೆ ಅಂದರೆ 7 ಗಂಟೆ ಕರೆಕ್ಟಾಗಿ ಟೈಮ್ ಎಷ್ಟು ನೋಡಪ್ಪ ನೋಡ್ರಿ. ಓವರ್ಟೇಕ್ ಹೊಡೆಯೋದಕ್ಕೂ ಆಗಲ್ಲ ನಿಮಗೆ. ಆಪೋಸಿಟಲ್ಲೆಲ್ಲ ಬರ್ತಾ ಹೋಗ್ತಾರೆ ನೋಡ್ರಿ. ಬ್ಯಾರಿಕೇಡ್ಸ್ ಹೆಂಗೆ ಹಾಕಿದ್ದಾರೆ ನೋಡ್ರಿ. ಪೊಲೀಸವರು ಇಲ್ಲಿ ಹಿಂಗೆಲ್ಲ ಕಡೆನೂ ಇರ್ತಾರೆ ನೋಡ್ರಿ. ಪೊಲೀಸವರು ಒಬ್ಬರೇ ಇದ್ದಾರೆ. ಇವಾಗ ಯಾರು ರೇಂಜಿಗೆ ಕರೆಸ್ತಾರೆ ಅಂದರೆ ಬ್ಯಾರಿಕೇಡ್ರನ್ನ ಅಲ್ಲಿ ಲಾಕ್ ಮಾಡಿಬಿಡ್ತಾರೆ. ಅಲ್ಲಿ ನಂದಿ ಉಪಚಾರ ಹತ್ರ ಲಾಕ್ ಮಾಡಿಬಿಡ್ತಾರೆ. ನಿಮ್ಗೆ ಈ ಕಡೆ ಸಂಧಿಯಲ್ಲಿ ನೀವು ಹಂಗಿಂದ ಹೆಂಗೂ ಹೋಗೋಕ್ಕಾಗಲ್ಲ, ಆ ರೇಂಜಿಗೆ ಲಾಕ್ ಮಾಡಿಬಿಡ್ತಾರೆ. ಅದ್ರಾಗೆ ನಾನು ನನ್ನ ಗಾಡಿನ ತಂದಿಲ್ಲ. ಏನಾಗೋಗ್ಬಿಡುತ್ತೆ ಅಂದರೆ ನಮ್ದು ಎಷ್ಟೇ ಕರೆಕ್ಟಾಗಿದ್ರೇನು ಅವ್ನು ವೀಲಿಗೊಳಿತಾ ಇದ್ದಾನಂದ್ರೆ ನಮ್ಗೆ ಇದು ಮಾಡ್ತಾರೆ. ಇಲ್ಲ ನೀವೆಲ್ಲ ಒಂದೇ ಗುಂಪು ಆ ಥರ ಯಾರ್ದು ನಂಬರ್ ಪ್ಲೇಟ್ಸ್ ಇರೋಲ್ಲ ನೋಡ್ರಿ. ಯಾವ ಗಾಡಿದಾದ್ರೂ ಚೆಕ್ ಮಾಡ್ರಿ, ನಂಬರ್ ಪ್ಲೇಟ್ಗಳೇ ಇರೋಲ್ಲ. ಯಾರಿಗಾದ್ರೂ ಗುದ್ಬಿಟ್ಟು ಹಿಂಗೆಲ್ಲ ಹೋಗ್ಬಿಟ್ರೇನು ಅವ್ರದ್ದು ಹೆಂಗೆ ಹುಡುಕ್ತೀರಾ? ನಂಬರ್ ಪ್ಲೇಟ್ಗಳಿರಲ್ಲ, ಕಾಂಟ್ಯಾಕ್ಟ್ ಇರಲ್ಲ, ಹೋಗ್ತಾ ಇರ್ತಾರೆ ಅವ್ರ ಪಾಡ್ಗೆ ಅವರು. ಹೆಂಗೆ ಹುಡುಕ್ತೀರಾ ನೀವು? ಅದಕ್ಕೆ ರಿಸ್ಕು ಇವೆಲ್ಲ ಹೊಡೆಯೋದೆಲ್ಲ ತಮಾಷೆ ಅಲ್ಲ. ಈ ಥರ ಇಂಡಿಪೆಂಡೆನ್ಸ್ ಡೇ ರೈಡ್ ಲಾಗು ಯಾವನೂ ಮಾಡಿಲ್ಲ ನೋಡ್ರಿ. ವೋಲ್ಸ್ ವ್ಯಾಗನ್ನು ಔಟ್ರು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕಿದ್ದಾನೆ ಕಳ್ಳ, ವ್ಯಾಲ್ಯೋಟ್ರಾನಿಕ್ಸ್ ಹಾಕ್ಕೊಂಡು. ಇವಾಗ ಅಲ್ಲಿ ಪೊಲೀಸ್ ಅವ್ರು ಹೋದ್ಮೇಲೆ ಅವ್ನು ಮಾಡೋದು. ನಾನು ಬಂದಾಗ ಈ ರೋಡಲ್ಲಿ ಯಾವ ರೇಂಜಿಗಿತ್ತು ಅಂದರೆ ರಶ್ಶು ಆ ರೇಂಜಿಗಿತ್ತು. ಈಗ ನೋಡೋಣ, ಅಲ್ಲಿ ನಂದಿ ಕ್ರಾಸ್ ಹತ್ರನೂ ಇರುತ್ತೆ. ಇಲ್ಲಾಂದರೆ ಸೀದಾ ಬಿಗ್ ಬೇ ಹೊಡೆದ್ಬಿಡ್ತೀನಿ ಇವಾಗ ಹೈವೇಗೆ. ರೀ ಬ್ಯಾರಿಕೇಡ್ಸು ಕಾಣಿಸ್ತಿದ್ಯಾ? ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಈ ಕಡೆ ಸಂಧಿಗಳಲ್ಲಿ ನೀವು ಎಲ್ಲಿ ಹೋಗೋಕ್ಕಾಗಲ್ಲ. ನನ್ಗೆ ಗೊತ್ತು, 2-3 ವರ್ಷ 3-4 ವರ್ಷದಿಂದ ಬಂದಿದ್ದೀನಿ ನಾನು ಹೆಂಗಿರುತ್ತೆ ಅಂತ. ನೀವು ಹಿಂಗೆ ಹೇಳೋದನ್ನ ಅರ್ಥ ಮಾಡ್ಕೊಳಲ್ಲ, ಹಿಂಗಿರುತ್ತೆ ಅಂತ. ಅದಕ್ಕೆ ನಾನು ಈ ರೈಡ್ಗೆ ಯಾರನ್ನೂ ಅಪ್ರೋಚ್ ಮಾಡಲ್ಲ. ಹೋದ ವರ್ಷನೂ ಅಷ್ಟೇ ಒಬ್ಬನೇ ಬಂದಿದ್ದೆ. ಇವಾಗ ಇಂಡಿಯಾ ಗೇಟ್ ಮುಂದೆ ವೀಲಿಂಗ್ಗಳು, ಸ್ಟಂಟ್ಸು, ಈ ಥರ ಗಾಡಿಗಳಲ್ಲಿ ಹಿಂಗೆ ಇಷ್ಟಿಷ್ಟು ಜನ ಹಿಂಗೆ ಕೈಗೆ ಹಿಡ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲ ಅಲ್ಲಿ ಮಾಡ್ಬೋದು. ಇಲ್ಲೇನಾದರೂ ಮಾಡಿದ್ರೆ ಫೈನು, ಕೇಸು, ಗಾಡಿಗಳೇ ಸೀಸುಗುರು. ನನ್ಗೆ ಗೊತ್ತಿರೋರ್ದೆ, ನಾನು ಮುಂದೆನೇ ಗಾಡಿ ಸೀಸ್ ಮಾಡಿ 25,000 ಇಟ್ಕೊಂಡ್ರು. ಎಲ್ಲಿ ವೆಂಕೇರಿ ಕೋಟೆ ಸ್ಟೇಷನ್ ಹತ್ರ. ಈ ಥರ ಎಲ್ಲ ಆಗೋದು ಕೇಸುಗಳು. ಅದಕ್ಕೆ ನಾನು ಗಾಡಿನೂ ತರಲ್ಲಪ್ಪ, ಯಾಕೆ ಬೇಕು? ಯಾರ ರೇಂಜಿಗೆ ಅಂದರೆ ಪೊಲೀಸವ್ರು ಎಲ್ಲಿ ಬಂದಿದ್ದಾರೆ ಅಂತಲೂ ಗೊತ್ತಾಗ್ತಾ ಇರಲ್ಲ. ಎಲ್ಲ ಸಡನ್ಗೆ ಲಾಕಿಂಗ್ಗಳು ಎರಟಿಗಾಗ್ಲಲ್ಲಿ ಬಂದ್ಬಿಡ್ತಾರೆ. ಕುದುರೆಗಳೆಲ್ಲ ಹಾಕೊಂಡ್ಬಂದ್ಬಿಟ್ಟಿದಾರಲ್ಲ ಅಪ್ಪ ಸ್ವಾಮಿ. ನೋಡ್ರಿ ಪೊಲೀಸವರು ಈಗ ಒಬ್ಬೊಬ್ಬರೇ ಬಂದರೆ ಏನು ಮಾಡಲ್ಲ ಇವರು. ಈಗ ನೋಡ್ರಿ ಅವ್ನು ಡಿ ಬಿ ಕಿಲ್ಲರ್ ಹಾಕೊಂಡಿರಾನೆ, ಹೌದಾ? ಒಬ್ಬೊಬ್ರು ಏನು ಮಾಡಲ್ಲ. ನೋಡ್ರಿ ಕ್ಲೀನಾಗಿ ಜೂಮ್ ಆಗ್ತಾ ಇರ್ತಾರಾ. ನೋಡ್ರಿ ಕಾಣಿಸಿದ್ರಾ? ಇಲ್ಲಿಂದ ಬಂದ್ರೆ ಹಿಂಗೆ ಅವರೆಲ್ಲ ವೀಲರ್ಸೇ. ಇವಾಗ ಇನ್ನೂ 1-2 ಹತ್ರ ಯಾವ ಜಂಕ್ಷನ್ ಬ್ಯಾರಿಕೇಡ್ಸ್ ಹಾಕಿರ್ತಾರೆ, ಎಲ್ಲ ಕಡೆ ಲಾಕ್ ಮಾಡಿ ಬಿಸಾಕ್ತಾರೆ. ಕರೆಕ್ಟಾಗಿ 7 ಗಂಟೆ ಟೈಮು. ನೋಡಿದ್ರಾ ಪೊಲೀಸು ಫುಲ್ಲು ಹೆವಿ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. 2-3 ವರ್ಷದಿಂದ ವೀಡಿಯೋಸು ಈ ತುಂಬ ರೀಲ್ಸ್ಗಳೆಲ್ಲ ಆಗೋಗಿ ಫುಲ್ ಸ್ಟ್ರಿಕ್ಟು, ಎಲ್ಲ ಟೈಟ್ ಮಾಡಿ ಬಿಸಾಕಿದ್ದಾರೆ ಪೊಲೀಸವರು. ಎಲ್ಲ ಕಡೆನೂ ಒಂದೊಂದು ಗಾಡಿನೂ ಚೆಕ್ ಮಾಡಿಬಿಡ್ತಾರೆ. ನೋಡ್ರಿ ಈ ಥರ ಗಾಡಿಗಳು ಹಾಕೊಂಡು ಬಂದಾಗ ಧೈರ್ಯ ನಮಗೆ. ಎಲ್ಲಿನೂ ಏನು ತಡೆದ್ರೂ ಏನು ನಮ್ಮ ಹತ್ರ ಎಲ್ಲ ಇದೆ. RX ಹಂಗಲ್ಲಪ್ಪ, ಸತ್ತೋಗ್ತಾರೆ. ನೋಡ್ರಿ ಯಾವ ರೇಂಜಿಗೆ ಹಾಕಿದ್ದಾರೆ. ದೊಡ್ಡ ಗಾಡಿಗಳು, ಕಾರ್ಗಳಲ್ಲೆಲ್ಲ ಬರ್ತಾರೆ ಗಾಯ್ಸ್. ಫುಲ್ಲು ಬ್ಯಾಂಗಾರ್ಗಳೇ. ಏನು ಪ್ಲೇಸ್ ಇದೆ, ಈ ಪ್ಲೇಸ್ ಫುಲ್ಲು ಜಾಸ್ತಿ ಹೆವಿ, ಎಲ್ಲ ತುಂಬೋಗಿರ್ತಾರೆ. ಎಷ್ಟು ಜನ ಸತ್ತೋಗಿದ್ದಾರೆ ಗೊತ್ತಾ? ಏನಾಗುತ್ತೆ ಅಂದ್ರೆ ಇವನು ಹಿಂಗ್ ಬರ್ತಾನೆ ಲಚ್ಕ ಅಂತ ಗುತ್ಕೊಂಡು ಸತ್ತೋಗ್ತಾರೆ ಹಂಗೆ. ನೋಡ್ರಿ ಪೊಲೀಸವರು ಕಾಣಿಸಿದ್ರಾ? ಕಣ್ಣುಗಳು ಶಾರ್ಪ್ ಇರಬೇಕು.
ನೋಡ್ರಿ ಎಲ್ಲ ಕಡೆನೂ ಇರ್ತಾರೆ. ಆಯ್ತು ಆಮೇಲೆ ಏನಂದ್ರೆ ಬಂದಂಗೆ ರಿಪೀರ್ ಅಂತ ಹೊಡಿತಾರೆ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ. ನೋಡ್ರಿ ಇವರು ರೆಸಾರ್ಟ್ಗೆ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಾ ನಾವು ಹೋಗೋಂಗಿಲ್ಲ ಅಲ್ಲೆಲ್ಲ, ಮುಂದೆ ಒಂದಿನ ಹೋಗೋಣ, ಏನಂತೀರಾ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ರೋಡೆಲ್ಲ ಫುಲ್ಲು ಖಾಲಿ. ಹೆಂಗಿದ್ರು ಗೊತ್ತಾ ಗಾಯ್ಸ್, ನಾನು ಇಂಡಿಪೆಂಡೆನ್ಸ್ ಡೇದು ಲಾಗು ಲಾಸ್ಟ್ ಇಯರ್ ಹಾಕಿದ್ದೀನಿ, ಹೋಗಿ ನೋಡ್ರಿ ಯಾರೇನಿದೆ ಅಂತ. 17 ನಿಮಿಷ ಎಷ್ಟೋ 16K ಎಷ್ಟೋ ಹೋಗಿದೆ ಲೆಂತ್ ವಿಡಿಯೋ. ನೋಡ್ರಿ ಫುಲ್ ಚೆಕ್ಕಿಂಗು. ಐ ಥಿಂಕ್ ಇಲ್ಲಾಂದ್ರೆ ನಂದಿ ಹಿಲ್ಸ್ಗೆ ಜಾಮಾಗಿ ಹೋಗ್ಬಿಟ್ಟಿರುತ್ತೆ. ಇವರೆಲ್ಲ ಏನು ಮಾಡ್ಬಿಡ್ತಾರೆ ಅಂದರೆ ಹಿಲ್ಸ್ಗೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ ಅಂತಲೇ ಗೊತ್ತಿಲ್ಲ, ಅಲ್ಲಿ ಬಿಡಲ್ಲ ಅಪ್ಪ ಬ್ರೋ. ಯಾಕೆ ನಂದಿಗೆ ಹೋಗೋದಕ್ಕೆ ಪೊಲೀಸವರ ರಶ್. ನನಗೆ ಹಿಂದಿ ಬರಲ್ಲ, ಏನು ಮಾಡೋಣ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ದೂರ ಸಾಕ. ಉಯ್ ಪಟಾಕಿ ಗಿಡಕ್ಕೆ ಹೊಡೆದಿಯಾ? ಸೈಲೆನ್ಸರ್ ನನ್ನ ಕಡೆಗೆ ಇದೆ, ಓಡ್ಸಕ್ಕೆ ಬರಲ್ಲ ಬಿಡು, ಗೊತ್ತಾಗೋಯ್ತು ಬಿಡು. ನೋಡ್ಬೇಕು ಕಾಣೆ. ಹೋಗ್ರಪ್ಪ ಹೆವಿ. ತಿರ್ಗಿಸ್ಬಿಡ್ತೀನಿ, ಹೋಗಲು ಹೋಗಲು ಜಾಗ ಬಿಡಕ್ಕೆ ಹೇಳ್ತೀನಿ. ದೇವರಾಣೆಗೂ ಆಗಲ್ಲ. ನೋಡ್ರಿ ಯಾವ ರೇಂಜಿಗೆ ಟ್ರಾಫಿಕ್ ಜಾಮ್ ಆಗಿದೆ. ಕಿಲೋಮೀಟರ್ಗಳು ಗಟ್ಟಲೆ ಅಲ್ಲ ಗುರು. ಈಗ ಅಲ್ಲಿ ನೋಡ್ತೀನಿ, ಅಲ್ಲಿ ಏನೊಂದು ಜಾಮ್ ಆಗಿತ್ತ, ಶಿಸ್ತಾಗಿ ತಿರ್ಗಿಸ್ಕೊಂಡು ಬ್ರೋ ಅಂತ ಹೋಗ್ಬಿಡ್ತೀನಿ. ಇರಿ ಕೇಳೋಣ, ಅಣ್ಣ ಎಷ್ಟೊತ್ತಿನಿಂದ ಇದ್ದೀರಾ ಅಂತ. ಅಣ್ಣ ಎಷ್ಟೊತ್ತಿನಿಂದ ಜಾಮ್ ಆಗಿದೆ? ಹೌದೇ? ಕಂದ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನಕ್ಕೆ ಇಷ್ಟು ಜನ, ಇಷ್ಟು ಟಿಟಿಗಳು? ಏನು ನಂದಿ ಹಿಲ್ಸ್ ಏನು ಅನ್ಕೊಂಡ್ಬಿಟ್ಟಿದ್ದೀರೋ? ಹಾಂ, ನೋಡ್ರಪ್ಪ ಯಾವ ರೇಂಜಿಗೆ ಜಾಮ್ ಆಗಿ. ಓಹೋ, ಹೋಗಲ್ಲ ಹೋಗ್ಬೇಡಿ. ನಡೆಯೋಣ, ಏನು ಮಾಡೋಕ್ಕಾಗಲ್ಲ. ವೆದರ್ ಮಸ್ತ್ ಇದೆ ನೋಡ್ರಿ. ಬಾ ಫುಲ್ ಸಿಸ್ಟಮ್ ನೋಡಿದ್ರಾ? ಕಾಣಿಸ್ತಾವನೆ ಸೈಲೆನ್ಸರ್ ನಾಚಾಗಿ ತರಿಸ್ಬಿಟ್ಟಿದ್ದಾನೆ ಡಬ್ಬದಿಂದ. ಹಾಂ ರೈ ಅಣ್ಣ, ನೀವು ಹೋಗಿ ಅದ್ ಕಡೆಗೆ. ನೋಡು ಫುಲ್ ಜಾಮ್. 1 ಅವರ್ ಅಲ್ಲ, 10 ಅವರ್ ಆಗುತ್ತೆ. ಫುಲ್ಲು ಜಾಮು ಎಲ್ಲ ಕಡೆನೂ. ಅಣ್ಣ ಹತ್ ಕಡೆಯಿಂದ ನಡೆಯೋಣ. ಯಾವೂರಣ್ಣ? ಯಾವೂರು? ನಮ್ದು ಇದೆ ಊರೇ, ಚಿಕ್ಕಬಳ್ಳಾಪುರ. ಹೋಗಲ್ಲ ಅಣ್ಣ, ಹೋಗ್ಬೇಡ ಅಣ್ಣ, ಬೇಡ ಅಣ್ಣ, ಬೇಡ ಅವ್ರಿಗೆಲ್ಲ ಹೇಳ್ಬೇಕು ಗೈಸ್, ಗೊತ್ತಾಗಲ್ಲ. ಇಲ್ಲಾಂದ್ರೆ ಬೇಡ ಹೋಗ್ಬೇಡ್ರೋ, ಒಟ್ಟೋಗ್ರೋ, ಬೇಡ. ಏಯ್ ನಮಗೆ ಕರೆಕ್ಟಾಗಿ ಐತೆ, ನಾವು ಹೇಳೋದು ಹೋಗ್ಬೇಡ್ರಿ ಅಂತ. ಹಾಂ, ಯಾವ ರೇಂಜಿಗೆ ಜಾಮ್ ಆಗಿದೆ ಅಂದ್ರೆ ಇಲ್ಲೇ ಇದ್ದೋಗ್ತೀರಾ. ನನ್ನ ಮಾತು ಕೇಳ್ರೋ, ಬೇಡ ಭಯ. ಅಯ್ಯೋ, ಬೆಟ್ಟದ ಕ್ರಾಸ್ ಹತ್ರ ನಾನು ಫಸ್ಟ್ ಟೈಮು ಬೆಟ್ಟದ ಕ್ರಾಸ್ ಹತ್ರ ಆ ರೇಂಜಿಗೆ ಜಾಮ್ ನೋಡ್ತಾ ಇರೋದು.
ನೋಡ್ರಿ ನಾವು ಹೆಲ್ಮೆಟ್ಗಳು 2 ಹಾಕಿದ್ದೀರಿ, ಮಿರರ್ಗಳಿದೆ, ಎಲ್ಲ ಇದೆ. ಹಂಗೆ ತಲೆ ಕೆಡಿಸ್ಕೊಳ್ಬಾರ್ದು ಈ ಥರ ಇದ್ರಾಗ. RXಗಳು ಇವೆಲ್ಲ ಅಂದರೆ ಫುಲ್ಲು ತಲೆನೋವುಗಳು. ಎತ್ತ ಮನೆ ಎತ್ತ ಹೇಳ್ತೀನಿ. ಮೈನ್ಲಿ ಇದು ರೈಡಿಂಗು, ಈ ರೈಡ್ಸ್ ಏನು ಬರ್ತಾರೆ ಇಂಡಿಪೆಂಡೆನ್ಸ್ ಡೇಗೆ, ಇದೆಲ್ಲ ಯಾವಾಗ ಗೊತ್ತಾ ಸ್ಟಾರ್ಟ್ ಆಗಿದ್ದು? ತುಂಬ ವರ್ಷಗಳ ಹಿಂದೆನೇ. ಏನು ಅಂದರೆ ಇಂಡಿಪೆಂಡೆನ್ಸ್ ಡೇ ನಮಗೂ ಸ್ವಾತಂತ್ರ್ಯ ಸಿಕ್ಕಿದೆ. ಇವಾಗ ಅಲ್ಲೆಲ್ಲರೂ ವೀಲಿಂಗ್ಗಳು ಹೊಡೆದು ಎಲ್ಲ ಮಾಡಿದ್ರೆ ಅವ್ರಿಗೆ ಅಪ್ರಿಷಿಯೇಷನ್ನು, ಅವ್ರಿಗೆಲ್ಲ ಫುಲ್ಲು ದುಡ್ಡುಗಳೆಲ್ಲ ಕೊಡ್ತಾರೆ. ಅಂದರೆ ಅವ್ರಿಗೆ ಅಷ್ಟೇ ಪ್ರಾಕ್ಟೀಸ್ ಎಲ್ಲ ಮಾಡಿ ಎಲ್ಲ. ಬಟ್ ಇವರು ಈ ಥರ ರೋಡಲ್ಲಿ ಹೊಡೆಯೋದು ತಪ್ಪು. ಆದರೆ ಅವ್ರಿಗೊಂಥರ ಏನಂದರೆ ಅವರು ನೋಡ್ರಿ ಈ ಥರ ಪ್ರತಿ ವರ್ಷವೂ ಅಂದರೆ ಪ್ರತಿದಿನ ಹೊಡೆಯಲ್ಲ. ವರ್ಷ ಅಂತದೀನಿ ನಾನು, ನೋಡಿ ಪ್ರತಿದಿನವೂ ಹೊಡೆಯಲ್ಲ. ಈ ಥರ ಇವಾಗ ಮತ್ತೆ ಇನ್ನೊಂದು ಯಾವುದೋ ಒಂದು ಡೇ ಬರುತ್ತೆ, ಮುಸ್ಲಿಮ್ಸ್ ಅವರೆಲ್ಲ ಒಂದು ಹಬ್ಬ ಇರುತ್ತೆ ನೈಟು, ಆವಾಗ ಬರ್ತಾರೆ ಇಲ್ಲಿ ಅಥವಾ ಹೊಸಕೋಟೆ ರೋಡು ಅಲ್ಲಿ. ಬಟ್ ಈಗಿಂತ ತುಂಬ ಕಡಿಮೆ, ಹೆವಿ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ 2-3 ವರ್ಷದಿಂದ. ಹೋದ ವರ್ಷ ಸ್ಟ್ರಿಕ್ಟ್ ಇತ್ತು ನಾನು ಬಂದಿದ್ದಾಗ, ಪೊಲೀಸವರು ವಯಸ್ಸಾಳವರು ಎಲ್ಲ ಲಾಕ್ ಮಾಡಿದರು. ಬಿಲ್ಡಿಂಗ್ಗಳು ಅಂದ್ಕೊಳ್ಳಿ ಫುಲ್ಲು ಕ್ರೇಜಿ. ಈ ವರ್ಷ ಅಲ್ಲಿ ಹೈವೇಲಿ ನೋಡಿದ್ರಲ್ಲ, ಹೈವೇಲಿ ಹೊಡಿತಾ ಇದ್ರು. ಅದಕ್ಕೆ ಇವಾಗ ಇಲ್ಲಿ ರೈಟ್ ತೊಗೊಂಡ್ಬಿಡ್ತೀನಿ, ಸೀದಾ ಹೈವೇ ಕನೆಕ್ಟ್ ಆಗಿಬಿಟ್ಟು ಬಿಗ್ ಬೇ ಹೋಗ್ಬಿಡೋಣ, ಏನಂತೀರಾ? ಇಲ್ಲಾಂದರೆ ಸುಮ್ಮನೆ ಇಷ್ಟು ದೂರ ರೈಡೆಲ್ಲ ಬಂದು ವೇಸ್ಟ್ ಆಗೋಗ್ಬಿಡುತ್ತೆ, ನಿಮ್ಗೇನು ತೋರ್ಸೋಕ್ಕಾಗಿಲ್ಲ ಅಲ್ಲ ಅಂದ್ಬಿಟ್ಟು. ನಾನು ನೋಡಿದ್ದೀನಿ ಆ ಫೀಲ್ ಎಲ್ಲ, ನಾನು ತೊಗೊಂಡಿದ್ದೀನಿ. ಇವಾಗ ಮುಂಚೆ ಎಷ್ಟಿತ್ತು ನನ್ನ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ನೀವೇ ನೋಡಿರಿ. 1 ವರ್ಷದಲ್ಲಿ ನಾನು ಲಾಸ್ಟ್ ಟೈಮ್ ಇದ್ರದ್ದು ವೀಡಿಯೋ ಮಾಡಿದ್ದು ಬಂದು ಫೋನಲ್ಲಿ, ಓಕೆನಾ? ನಾನು ಫೋನ್ ಮೌಂಟ್ ಹಾಕ್ಕೊಂಡು ವೀಡಿಯೋ ಮಾಡಿದ್ದು. ಇವಾಗ Insta360 ಇದೆ, ಇವಾಗ ಫೋನ್ ಇದೆ, RX ಇದೆ, ಇಂಡಿಪೆಂಡೆನ್ಸ್ ಡೇ ಇಲ್ಲ, ಇದೆಲ್ಲ ಆದಮೇಲೆ. ಇನ್ನೊಂದೇನೆಂದರೆ ಆ್ಯಕ್ಚುಲಿ ಗಾಡಿನೂ ನಂದಲ್ಲ, ವೀರೋ ಅವ್ರ ಫ್ರೆಂಡ್ದು, ಅವ್ರ ಮನೆ ಹತ್ರದಿಂದ ಈಸ್ಕೊಟ್ಟಿರೋದು. ಇನ್ನೊಂದು ನನ್ನ ಗಾಡಿ ಎತ್ಕೊಂಬರ್ಬೋದು. ನನ್ನ ಗಾಡಿ ಇವಾಗ ನನ್ನ ಹೆಸರಲ್ಲಿದೆ, ಡಾಕ್ಯುಮೆಂಟ್ಸ್ ಇದೆ, FC ಇನ್ನೂ 5 ವರ್ಷ ಇದೆ, ಎಮಿಷನ್ ಇನ್ನೂ ಮೊನ್ನೆ ಮಾಡಿಸಿದ್ದೀನಿ. ಏನು ಗೊತ್ತಾ ಗಾಯ್ಸ್, ಸುಮ್ಮನೆ ತಲೆನೋವುಗಳು ಅವೆಲ್ಲ. ಅವ್ನು ನಮ್ಮ ಕರೆಕ್ಟಾಗಿರುತ್ತೆ. RX ಅಂದಿದ ತಕ್ಷಣ ನೋಡಿ ಹಿಡಿದ್ಬಿಡ್ತಾರೆ. ಲೋಕಲಲ್ಲೇ ಬೇರೆ, ಈ ಥರ ಬಂದಾಗ ಬೇರೆ. ಅಲ್ಲಿ ನೋಡಿ ಇವಾಗ ನಾರ್ಮಲ್ ಗಾಡಿಗೂ RXಗೂ ಫುಲ್ ಸ್ಟಾಕಲ್ಲಿ ಇರಲಿ, ಸೈಡ್ಗೆ ಹಾಕ್ತಾರೆ. ಫಸ್ಟು ಸೈಡ್ಗೆ ಹಾಕಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ, ಆಮೇಲೆ ಸರ್ ಇಲ್ಲ ಸರ್ ಸರ್ ಇಲ್ಲ ನೀವು ಬಂದಿದ್ದೀರಾ ಅಂದ್ಬಿಟ್ಟು ಸುಮ್ಮನೆ ಮ್ಯಾನಿಪುಲೇಟ್ ಮಾಡಿ ಅಪ್ರೋಚ್ ಮಾಡಿಬಿಡ್ತಾರೆ. ಅವ್ರು ಬಿಲ್ ಹಾಕೋದನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇರಲ್ಲ. ಅವ್ರಿಗೂ ನೋಡಿ ಸಾಕಾಗೋಗ್ಬಿಟ್ಟಿರುತ್ತೆ. ಎಷ್ಟು ಜನ ಅಂತ ಅವರು ಕಂಟ್ರೋಲ್ ಮಾಡ್ತಾರೆ ಹೇಳಿ? ಸಾವಿರಾರು ಜನ ಬಂದಿರ್ತಾರೆ. ಅದ್ರಿಗೆ RX ತರಲಿಲ್ಲ ನಾನು ಮೊನ್ನೆನೇ ಎಲ್ರಿಗೂ ಹೇಳಿದ್ದೀನಿ, ಲೈವಲ್ಲಿ ಇದ್ದಾಗ ಅನ್ಕೊಂತೀನಿ, ಹೇಳಿದ್ದೀನಿ ನಾನು RX ಎತ್ಕೊಂಬರೋದಿಲ್ಲ, ಬೇರೆ ಯಾವುದಾದ್ರೂ ಗಾಡಿ ಅಂತ. ನಾವು ಜಿಕ್ಸರ್ ಅಂತ ಅಂದ್ಕೊಂಡಿದ್ದು, ಜಿಕ್ಸರ್ ಕ್ಯಾನ್ಸಲ್ ಆಯಿತು. ಅದಕ್ಕೆ 220 ನೀನು ನೈಟ್ ಹೋಗಿ ಎತ್ಕೊಂಬಂದಿದ್ದೀನಿ. ಡೈಲಿ ಲಾಗಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಒಂದು ಕಿತ ಚೆಕ್ ಮಾಡಿಬಿಡಿ ಅಣ್ಣ. ಮುಂದೆ ನೋಡ್ಕೊಂಬೋಣ ಟರ್ನಿಂಗು. ತಾತ ನೀನು ಬರ್ತೀಯಾ? ವಿಡಿಯೋ ಸೀರಿಯಸ್ಲಿ ಲೆಂತ್ ಇರುತ್ತೆ, ಆದರೆ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ನನ್ನ ಮೆಮೊರಿಗೋಸ್ಕರ ನಾನು ಈ ವಿಡಿಯೋ ಮಾಡೋದು, ವ್ಯೂಸ್ಗೋಸ್ಕರ ಅಲ್ಲ. ಬರೀ 10 ಜನ ನೋಡಲಿ ಸಾಕು ನನಗೆ. ಇರಪ್ಪ ಲೀನಿಯರ್ಗೆ ಹಾಕೊಂಡ್ಬಿಡ್ತೀನಿ. ಈ ರೋಡು ಬಿದ್ದೋಗಂಗಿಲ್ವೇ ನೋಡ್ರಿ, ಒಂದು ಕಡೆಗೆ ಹೆಂಗೈತೆ ಫುಲ್ಲು. ಅಯ್ಯೋ ನಿನ್ನ ಯಾರೋ ನೀನು ಫ್ಯಾಬ್ರಿಕ್ಸಲ್ಲೋ ಏನೋ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಲವ್. ಹಾಂ ಉಯ್ ಓ ನಾನು ಹೊಡೆದೆ ಅನ್ಕೊಂಡೆ ನಾನು. ಗಾಡಿ 100ರಲ್ಲಿ ಅವನು ಏನು ಹಂಗ್ ಬಂದು ನಿಲ್ಸಿದಾನೆ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ಯಾರೋ ಉಳ್ಳೋ ಇಂಜಿನ್ ಬ್ರೇಕಿಂಗ್ ಹೊಡೆದಿಲ್ಲ ಅಂದಿದ್ರೆ ಇಲ್ಲ. ಅಷ್ಟು ಕಂಟ್ರೋಲ್ ಮಾಡಿದ್ದಾನೆ 10 ಸೆಕೆಂಡಲ್ಲಿ. ಹೊಡೆದಿದ್ರೆ ಇರ್ತಾ ಇದ್ರ. ಯಾವನ್ ಎಲ್ಲಿ ನುಗ್ತಾನಂತಾನೆ ಗೊತ್ತಾಗಲ್ಲ. ಯಾರೋ ಅವ್ನು ಟ್ರ್ಯಾಕ್ಟರ್ ಅವನು ಅಪ್ಪ ಹತ್ತು ಅಂಥವ್ರಿಂದಾನೆ ಆಕ್ಸಿಡೆಂಟ್ಗಳಾಗಿ ಸಾಯೋದು. ಹೈವೇಲಿ ಹಂಗೆ ಬಂದು ನಿಲ್ಲಿಸ್ತಾನಲ್ಲ. ಮುಂದೆ ಕಾರುಗಳಿದೆ, ಕಣ್ಣೇ ಕಾಣಿಸಿಲ್ಲ. ಅಲ್ಗೂ ಸ್ಪೆಕ್ಸ್ ಹಾಕೊಂಬಂದಿದ್ದೀನಿ. ಅಯ್ಯೋ ಟ್ರ್ಯಾಕ್ಟ್ರಣ ದೇವ್ರಗಣೆ, ಟ್ರ್ಯಾಕ್ಟರ್ ನಂಬಕ್ಕಾಗಲ್ಲಪ್ಪ. ಟ್ರ್ಯಾಕ್ಟರ್ಗಳು ಹೆವಿ ಡೇಂಜರ್ ಗುರು, ಹೆವಿ ಡೇಂಜರು. ರೋಡ್ ಅಂದರೆ ಟ್ರ್ಯಾಕ್ಟರ್ ಬಂದರೆ ಹೆವಿ ಡೇಂಜರು. ಅದು ಯಾವ ಮಹಾನುಭಾವ ಹೇಳೋದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನೂ ಇಲ್ಲ. ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಇವಾಗ ಇಷ್ಟು ದೂರ ಬಂದಿನ ಇಲ್ಲಿ ಯಾವುದೋ ಗಾಡಿಗಳಿಲ್ಲ ಅಂದ್ರೆ ಮಾತ್ರ ಸೀರಿಯಸ್ಲಿ ಬೇಜಾರಾಗಿ ಹೋಗ್ಬಿಡ್ತೀನಿ ನಾನಂತೂ. ಬಂದವು ಸ್ವಲ್ಪನೇ ಗಾಯ್ಸ್. ಲಾಕಕ್ಕಾಗಲ್ಲ.
ಕಂದ ಇರೋ ಕಂದ ಇಲ್ಲ ಕಣ ಇಲ್ಲ ಗಾಯ್ಸ್ ತುಂಬ ಕಡಿಮೆ ಹೆವಿ ಕಡಿಮೆ ಹೆಂಗಿತ್ತು ಬಿಗ್ ಬೇ ಕ್ರೇಜ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಹೋಗಪ್ಪ ಬಾ 3 ಜನರೇಷನ್ ನೋಡ್ರಿ ಅದು 2026 ಲೇಟೆಸ್ಟ್ ಮಾಡ್ಲದು ಮನೆ ನೀನು ಹೊಡೆದಾಕ್ತಾರೋ ಅವರು ಆರೋ ಬಾ ರೆಡ್ ಲೈನ್ ಫಸ್ಟ್ ಗೇರಲ್ಲಿ ಗಾಡಿಗಳೇ ಇಲ್ಲಪ್ಪ ಯಾವುದು ಸ್ಟಾಕಲ್ಲೋ ಕಾಣಿಸ್ತಾ ಇಲ್ವಾ ಇದೂ ಯಾವುದು ಸ್ಟಾಕಲ್ಲೋ ಡಿ.ಬಿ ಅದು ಹಾಕಿದಾನಲ್ಲ ಯಾರೋ ಅದೂ ಅಷ್ಟೇ ವಿತೌಟ್ ಎಕ್ಸಾಸ್ಟ್ ಯಾರು ಓಡಿಸ್ತಾ ಇದ್ದಾರೆ ಹಾಂ ಓಹೋ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟಿದ್ಯಾ ನೋಡ್ರಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಬಿಗ್ ಬೇಯಲ್ಲಿ ಬಾವುಟಗಳು ಹಾಕಿದ್ದಾರೆ ಪಿಲ್ಲರ್ಗೆಲ್ಲ ಸುತ್ತಬಿಟ್ಟಿದ್ದಾರೆ ಬನ್ನಿ ಯಾವ ಗಾಡಿಗಳಿದಾವೆ ನೋಡ್ಕೊಂಬರೋಣ ಒಂದು ರೌಂಡು ಇವು ಒಂದ್ಸಪನೇ ಟೈಮು ನನ್ನ ಹತ್ರ ಕ್ಲಿಪ್ಸು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇಲ್ಲೆಲ್ಲ ಬರ್ನೋಟು ಗೈಸ್ ಗಾಡಿಗಳಲ್ಲಿ ಬರ್ನೋಟುಗಳು ಅಂತೀರಾ ಯಾವ ರೇಂಜಿಗೆ ಅಂದರೆ ಆ ರೇಂಜ್ಗೆ ಫುಲ್ ಡಿಸಪಾಯಿಂಟ್ ಹೋಗಪ್ಪ ಹಿಂಗಿರ್ತಾಯ್ತು ಅಂದ್ಕೊಂಡಿದ್ಯಾ ಯಾಕೆ ಕಳಿಸ್ತೀರಾ ಹೀಗೆ ಹಾ ಕ್ಲೋಸಾ ಹೇ ಇವರೆಲ್ಲ ಬೆಂಗಳೂರವರು ಚಿಕ್ಕಬಳ್ಳಾಪುರದಲ್ಲೆಲ್ಲ ಇಂಥವರೆಲ್ಲ ಸಿಕ್ಬಿಟ್ರೆ ಹೆಂಗೆ ಯಾವ ರೇಂಜಿಗೆ ಬೇಕು ಅಂತಾರಂದ್ರೆ ಆ ರೇಂಜಿಗೆ ಬೇಕೊಂಬಿಡ್ತಾರೆ ಅವರೆಲ್ಲ ಇದು ಇಂಡಿಪೆಂಡೆನ್ಸ್ ಡೇ ಅಂದರೆ ಇಷ್ಟಿಷ್ಟು ಬಟ್ಟೆ ಹಾಕೊಂಬರೋದು ಇಂಡಿಪೆಂಡೆನ್ಸ್ ಡೇ ಓಪನ್ ಇಲ್ವಾ ಎಷ್ಟೊತ್ತಿಗೆ ಬಂದಿಲ್ವಾ ಹಂಗಾದ್ರೆ ಇವತ್ತಿಲ್ವಾ ನಡೀರಪ್ಪ ಹೋಗೋಣ ಸ್ಟೇಡಿಯಮ್ಗಾದ್ರು ಇಲ್ಲಿ ಯಾವುದು ಗಾಡಿ ಓ ಅಯ್ಯೋ ಹೋಗ್ಬಿಡ್ತಿದಾರಲ್ಲ ಗೈಸ್ ನಾವು ಬರ್ತಾ ಇದ್ದಂಗೆ ಓ ನರೇಂದ್ರ ಮೋದಿನಾ ಗೊತ್ತಿಲ್ಲ ಅಣ್ಣ ಫೋನ್ನ ಕೈಯಲ್ಲಿ ಹಿಡ್ಕೊಂಡು ಕ್ಲೀನಾಗಿ ತೆಗಿಬೇಕಣ್ಣ ಅಲ್ಲಾಡಿಸ್ತಾ ಇರೋದಲ್ಲ ಸ್ಟೆಬಿಲಿಟಿ ಇಲ್ಲಾಂದರೆ ಗಿಂಬಲ್ ಇಕ್ಕೋ ನೋಡ್ರಿ ಬಿಗ್ ಬೇಲು ಮಾಸ್ಟ್ ಪಾಸ್ಟ್ ಮಾಡ್ತಾ ಇದ್ದಾರೆ ಎಲ್ರೂ ಇವ್ರದೇನಾ ಬಿಗ್ ಬೇ ಟೋಪಿ ಹಾಕಿದಾರಲ್ಲ ಅವ್ರದ್ದು ಓಕೆ ಟೂರು ರೂರು ರೂರು ಟೂರು ರೂರು ಟೂರು ರೂರು ರೂರು ಟೂರು ರೂರು ಟೂರು ರೂರು ರೂರು ಟೂರು ರೂರು ಬಪ್ಪ ಕಂದ ಬರ್ಗರ್ ಕಿಂಗಲ್ಲಿ ಬನ್ನಗ್ಲಿಲ್ಲ ಅಂತೆ ಹೇಳಿ ಬನ್ನಗ್ಲಿಲ್ಲ ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ಇನ್ನೇನಕ್ಕೆ ಬರ್ಗರ್ ಕಿಂಗು ಓಪನ್ ಮಾಡಿದಾರೆ ಬನ್ನಗ್ಲಿಲ್ಲ ಅಂತ
ಏನು ಸುಳ್ಳು ಹೇಳ್ತೀಯಕ್ಕ ನೀನು? ಅಯ್ಯೋ ಸರ್, ಸುಳ್ಳು ಹೇಳಿ ಬದುಕ್ತೀರ? ಬನ್ಸಿಲ್ವಾ? ಯಾವುದು? ನಾನು ಆ್ಯಪಲ್ ಆರ್ಡ್ರ್ ಮಾಡೋದು ಹೇಳಿ. ಅದು ಚಿಕನ್ ಓಪರು ಮತ್ತು ಇದೆಯಲ್ಲ, ಚಿಕನ್ ಓನ್ಲಿ ವೆಜ್. ಒಂದು ವೆಜ್ಜಲ್ಲೂ ಇದೆ ಸರ್, ವೆಜ್ ಓಪರ್ ಅಂತ ಇದೆ. ಇದು ಪೆರಿ ಪೆರಿ ವೆಜ್ ಓಪರು, ನಾರ್ಮಲ್ ವೆಜ್ ಓಪರು ಮತ್ತು ಇದು ಅಷ್ಟೇ ಸರ್. ಎರಡೇ ಇರೋದು? ಹಾಂ ಸರ್. ರ್ಯಾಪ್ಸು ಇದೆ, ರ್ಯಾಪ್ಸಲ್ಲಿ ವೆಜ್ ರ್ಯಾಪ್ ಇದೆ. ಇದಿಲ್ವಾ? ಇಲ್ಲ ಸರ್, ಅದೇ ಆ ಬನ್ಸ್ ರಿಸೀವ್ ಆಗಿಲ್ಲ, ಸ್ಮಾಲ್ ಬನ್ಸ್ ಯಾವುದೂ ಇಲ್ಲ. ವೆಜ್ ಇದು ಹಾಂ ಸರ್. ಇದು ಈ ಥರ ಈ ಕಾಂಬೋ ಇದೆಯಾ? ಇಲ್ಲ ಸರ್, ಕೋಕೆಲ್ಲ ಇದೆ ಬಟ್ ಸ್ಮಾಲ್ ಬನ್ಸ್ ಯಾವೂ ಇಲ್ಲ, ಸ್ಮಾಲ್ ಬರ್ಗರ್ಸ್. ನಮಗೆ ಕ್ರಿಸ್ಪಿ ವೆಜ್ ಬೇಕು. ಇಂಡಿಪೆಂಡೆನ್ಸ್ ಡೇ ದಿನ ಸ್ಟಾಕ್ ಇಕ್ಕೊಂಡಿಲ್ಲ ಅಂದರೆ ಹಿಂಗೆ? ಹಾಂ, ಎಷ್ಟು ಜನ ಬರ್ತಾರಂತ ನೀವು? ನಮಗೆ 7,000 ಸೇಲ್ ಆಗ್ತಿತ್ತು ಸರ್. ಹಾಂ, ಲಾಸ್ಟ್ ಇಯರ್ ಎಲ್ಲ ಒಳ್ಳೆ ಸೇಲ್ ಫುಲ್ ಡಿಸಪಾಯಿಂಟ್ ಗೈಸ್. ಇದು ಡಿಸಪಾಯಿಂಟ್. ಬಾರಪ್ಪ. ಓ ಗೈಸ್, ಏನಿದು? ಈ ಥರ ಒಂದು ದೃಶ್ಯವನ್ನು ಕಂಡು ನನಗೆ ಮನಸ್ಸಿಗೆ ಆಘಾತ ಆಗ್ತಾ ಇದೆ ಗೈಸ್. ಏನ್ರೋ ಇಂಡಿಪೆಂಡೆನ್ಸ್ ಡೇನಾ ಇದು? ಈ ರೇಂಜಿಗೆ ಡಿಸಪಾಯಿಂಟಿಂಗ್ ಡೇ ಮಾಡ್ತಾ ಇದ್ದೀರಾ ನನಗೆ. ಬಿಗ್ ಬೇಲ್ಲೂ ಸೂಪರ್ ಬೈಕ್ಸ್ ಇಲ್ಲ, ನಂದಿಗೆ ಹೋಗಿದ್ದೀನಿ ಅಲ್ಲಿ ಯಾವುದು ಬೈಕ್ಸ್ ಬಂದಿಲ್ಲ. ಇವಾಗ ಇಲ್ಲೂ ತಿರ್ಸ್ಕೊಳ್ಳೋಣ ಅಂತ ಹೋದರೆ ಡಿವೈಡರ್ ಇಲ್ಲ, ಡಿವೈಡರ್ ಮುಚ್ಚಾಕ್ಬಿಟ್ಟಿದ್ದಾರೆ. ಈಗ ಅಷ್ಟು ದೂರ ಹೋಗ್ಬಿಟ್ಟು ಬರ್ಬೇಕು ನಾನು. ಅದೇನೋ ಹೋಗಪ್ಪ, ಇಂಡಿಪೆಂಡೆನ್ಸ್ ಡೇನೇ ಅಲ್ಲ ಇದು. ಸೀರಿಯಸ್ಲಿ ನಮಗಿನ್ನೂ ಸ್ವಾತಂತ್ರ್ಯನೇ ಬಂದಿಲ್ಲ. ಗಾಡಿಗಳು ಎತ್ಕೊಂಡು ಓಡ್ಸೋಕ್ಕೂ ಆಗಲ್ಲ ಇನ್ನು. ಯಪ್ಪ, ಇಂಥ ಒಂದು ರೋಡಲ್ಲಿ ನಾವು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೀವೇ ಒಂದು ಕಿತ ಯೋಚನೆ ಮಾಡಿ, 80th ಇಂಡಿಪೆಂಡೆನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ನಮ್ಮ ಇಂಡಿಯಾ ಯಾವ ರೇಂಜಿಗೆ ಡೆವಲಪ್ ಆಗಿದೆ, ಬೇರೆ ಕಂಟ್ರೀಸ್ ಹೆಂಗಿದ್ದಾವೆ, ಇಂಡಿಯಾದಲ್ಲಿ ರೋಡ್ಸ್ ಆಗಿರ್ಬೋದು, ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಎಲ್ಲ ಎಲೆಕ್ಷನ್ನು ಪ್ರತಿಯೊಂದು ಎಲ್ಲ ಹೆಂಗಿದೆ ಅಂತ ನೀವೇ ನೋಡ್ಕೊಳ್ರಪ್ಪ, ಯಾವ ರೇಂಜಿಗೆ ಹೆಂಗಿದೆ ಅಂತ. 80th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಓ ಬಿಗ್ ಬೇ, ನಾಳೆ ಇಂಡಿಪೆಂಡೆನ್ಸ್ ಡೇ. ಯಾರಾದರೂ ಮ್ಯಾನೇಜರ್ ಏನೋ ರೀ ಇದು ಅಪ್ಪ, ನಾವೀಗ ತಿಂದಿರೋ ಹೋಗ್ತಾ ಇದ್ದೀರಿ, ಇಷ್ಟು ದೂರ ಬಂದು ಏನೋ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು. ನೋಡ್ರಿ, ಇದು ಡಿವೈಡರ್ ಮುಚ್ಚಾಕ್ಬಿಟ್ಟಿದ್ದಾರೆ. ರೈಡರ್ಸು ಯಾರು ಬಂದಿಲ್ಲ, ಗಾಡಿಗಳೇ ಯಾವುದೂ ಇಲ್ಲ. ಲ್ಯಾಂಬರ್ ಹೆಂಗೆ ಎಂತೆಂಥ ಕಾರುಗಳು ಬಂದಿದ್ವು ಅಂದರೆ 1 year 2 year ಬ್ಯಾಕು ಬಾಬಾ ಅಲ್ಲಾಡೋಗಿದ್ರಿ. ನಾನು ಅವಾಗ ಲಾಗ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ ಗೈಸ್, ಬಟ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೆ. ಇವಾಗ ಅದನ್ನೆಲ್ಲ ಒಂದು ಮೆಮೊರಿಯಾಗಿ ಕ್ಯಾಪ್ಚರ್ ಮಾಡಿ ಲಾಗ್ಸ್ ಆಗಿರಬೇಕು ಅಂದ್ಬಿಟ್ಟು ನಾನು ಇದೆಲ್ಲ ಸ್ಟಾರ್ಟ್ ಮಾಡಿದ್ದು. ಪ್ಯಾಷನ್ ಅನ್ನೋದು ನನಗೆ ಚಿಕ್ಕ ವಯಸ್ಸಿಂದನೂ ಇದೆ. ಯಾವಾಗಾದ್ರೂ ನಿಮ್ಗೆ ಅದು ಕ್ಲಿಪ್ ಹಾಕ್ತೀನಿ. ಆ ಕ್ಲಿಪ್ ಇವಾಗ ನನ್ನ ಸದ್ಯಕ್ಕಿಲ್ಲ, ನಂದು ಲ್ಯಾಪ್ಟಾಪಲ್ಲಿ ಇದೆ ಅನ್ಕೊತೀನಿ. ಆ ಕ್ಲಿಪ್ ಹಾಕ್ತೀನಿ. ಇವಾಗಲ್ಲ 5th 6th ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾವಾಗಿಂದನೇ ಎಡಿಟ್ಸ್ ಎಲ್ಲ ಮಾಡ್ತಾಯಿದ್ದೆ. ಎಲ್ಲ ನಾನು ಟ್ರಿಪ್ಗೆ ಹೋಗಿರೋದು ಅದು ಇದು ಎಲ್ಲ, ನಮ್ಮ ಫ್ರೆಂಡ್ಸ್ ಜೊತೆ POL ಹೋಗಿರೋದು ಎಲ್ಲ ಅವಾಗಿಂದನೇ ಇತ್ತು ನನಗೆ. ಅದು ಎಡಿಟ್ಸ್ ಮಾಡಬೇಕು, ಲಾಗ್ಸ್ ಮಾಡಬೇಕು ಅಂತ ಎಲ್ಲ. ಬಟ್ ಇವಾಗ ಚಿಕ್ಕಬಳ್ಳಾಪುರ ಲಾಗರ್, ಚಾರಿ ಲಾಗ್ಸ್. ಇಟ್ ಈಸ್ ಎ ಬ್ರ್ಯಾಂಡ್, ಇಟ್ ಈಸ್ ನಾಟ್ ಎ ನೇಮ್. ಪೊಲೀಸ್ ಅವ್ರು ಇದ್ದಾರೆ, ಮಾತಾಡೋಣ. ಸರ್ ಎಲ್ಲ ಆಗೋಯ್ತಾ ಸ್ಟೇಡಿಯಮಲ್ಲಿ? ಎಷ್ಟೊತ್ತಿಗೆ? ಇವಾಗ? ಸೊ ಗೈಸ್, ಇವಾಗ ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೀರಿ. ಬಿಗ್ ಬೇ ನಂದಿ ಎಲ್ಲ ಮುಗೀತಲ್ಲ, ಇವಾಗ ಸ್ಟೇಡಿಯಮ್ಗೆ RX ಹಾಕ್ಕೊಂಡು ಹೋಗೋಣ ಅಂತ. ಅಂದರೆ ಇನ್ನೂ ಪೊಲೀಸ್ ಅವ್ರನ್ನ ಕೇಳಿದ್ರೆ ಇನ್ನೂ ಇವಾಗಂತ ಸ್ಟಾರ್ಟು. ನಾನೆಲ್ಲ ಆಗೋಗ್ಬಿಟ್ಟಿರುತ್ತೆ ಅಂದ್ಕೊಂಬಿಟ್ಟಿದ್ದೆ. ಇವಾಗ ಸ್ಟಾರ್ಟ್ ಅಂದರೆ ಅದ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದ್ಬಿಡೋಣ. ನಾನು ಹೋಗಿಲ್ಲ, ರಿಪಬ್ಲಿಕ್ ಡೇಗೆ ಹೋಗಿದ್ದೆ. ಇಂಡಿಪೆಂಡೆನ್ಸ್ ಡೇ ಬೇರೆ, ರಿಪಬ್ಲಿಕ್ ಡೇ ಬೇರೆ. ಸೊ ಹೋಗ್ಬಿಟ್ಟು ಅದನ್ನು ನೋಡ್ಕೊಂಡು ಬರೋಣ. ಮನೆ ಹತ್ರ ಹೋಗಿ RX ಎತ್ಕೊಂಡು ಹೋಗೋಣ. ನಾನು ಒಂದು ಸ್ವಲ್ಪ ಟೈಮ್ ಈ ಥರ ಸ್ಟೂಡೆಂಟ್ ಆದಾಗ ಲೈನಾಗಿ ನೋಡ್ಕೊಂಡು ಹೋಗ್ತಾ ಇದ್ದೆ ನಮ್ಮ ಸ್ಕೂಲಿಂದ. ನಡೀರಿ ಅಂತ. ಸೊ ಈ ಬ್ಯಾಟ್ರಿನೂ ಫುಲ್ ಡ್ರೈನ್ ಆಗೋಗಿದೆ. ಇನ್ನೊಂದು ಬ್ಯಾಟ್ರಿ ಹಾಕೋಣ.
ಇದೊಂದು ದಿನಕ್ಕೋಸ್ಕರ ಇವರು ಹತ್ರ ಒಂದು ತಿಂಗಳು 15 ದಿನದಿಂದ ಪ್ರಾಕ್ಟೀಸ್ ಮಾಡಿರ್ತಾರೆ. ಸುಮ್ಮನೆ ಒಂದು ರೌಂಡು ಹಿಂಗೋಗಿ ಹಿಂಗೆ ಬರೋದಕ್ಕೋಸ್ಕರ, ಅದು ಪರ್ಫೆಕ್ಟಾಗಿ ಬರಬೇಕು ಅಂತ. ಒಬ್ಬೊಬ್ರದ್ದು ಒಂದೊಂದು ಥರ ಇದೆಯಲ್ಲ ಯೂನಿಫಾರ್ಮ್ಗಳು. ನಾವು ಇದ್ದಾಗ ವೆಯ್ಟು ಕ್ಲೀನಾಗಿರಬೇಕು, 1 ಮಾರ್ಕ್ ಇರಬಾರ್ದು. ಏನು ಇಷ್ಟೊತ್ತಿಗೆ ಆಗೋಗ್ಬಿಟ್ಟಿರುತ್ತೆ ಅನ್ಕೊಂಡ್ಬಿಟ್ಟಿದ್ದು ನಾನು ಲವ್. ಡ್ಯಾನ್ಸಸ್ ಇದೆ ಅನ್ಕೊತೀನಿ. ನಾವಿದ್ದಾಗ ಡ್ಯಾನ್ಸ್ ಆಡ್ಸಿದ್ರು, ಚಕ್ಕದೆ ಚಕ್ಕದೆ ರೇ ಇಂಡಿಯಾ ಅಂತ. ಬಿಡ್ತಾರ ಅದನ್ನ ಬಿಡ್ತಾರಲ್ಲ, ಬಿಟ್ರು ಹೋಗ್ಬಿಟ್ರಾ 3 ಡ್ರೋನ್. ಮತ್ತೆ ಇನ್ನೊಂದು ಮಾಡ್ತಾರ. ಇಲ್ಲ, ಡಿಸ್ಪಸ್ ಬಿಡು, ಅಷ್ಟೇ ಮುಗೀತು ಬಿಡು. ಆಸೆ ಆಗ್ಲಿಕ್ಕಿದೆ ಬೆನ್ಫೈರ್ ಮಾಡಕ್ಕೆ ಬೆಳಗ್ಗೆನೇ ಮಾಡಕ್ಕಿರ್ತಾರೆ. ದೇಶಭಕ್ತಿ ಇಲ್ಲಿಗೆ ಎಂಡ್ ಆಗುತ್ತೆ. ಫಾಸ್ಟ್ ಆಗೋಗಿದ ತಕ್ಷಣ ಟೋಪಿ ತೆಗ್ದಾಕು ಓಡೋಗ್ತಾ ಇರು. ಆಗೋಯ್ತಪ್ಪ. ಚಿಲ್ರೆ ವಿಧೇಯತೆಯ ಪ್ರಾತ್ಯಕ್ಷಿಕೆ ನಂತರ ಸಮಾಜದಲ್ಲಿ ಶಾಂತಿ ಕದಡುವಂತಹ ಭಯೋತ್ಪಾದಕ ಸಂಘಟನೆಗಳು ಹಾಗೂ ಸಮಾಜ ವಿರೋಧಿ ಘಟಕದವರು ಈಗ ಸ್ಫೋಟಕ ವಸ್ತುವಾದಂತಹ ಅಮೋನಿಯಂ ನೈಟ್ರೇಟ್ ಅನ್ನ ಒಬ್ಬ ವ್ಯಕ್ತಿಯ ಬಳಿ ಇಟ್ಟುಕೊಂಡಿದ್ದಾಗ ಈ ಶ್ವಾನದಳ ಹೇಗೆ ಪತ್ತೆ ಹಚ್ಚುತ್ತದೆ ಎಂಬುದನ್ನು ಈಗ ಪ್ರಾತ್ಯಕ್ಷಿಕವಾಗಿ ಈಗ ಮಧ್ಯೆ ಬಲಗಡೆಯಿಂದ ಕೂತ್ರೆ ಮಧ್ಯದಲ್ಲಿ ಹಾಕಿದ್ದಾರೆ. ಆ ವ್ಯಕ್ತಿ ಹತ್ರ ಸ್ಫೋಟಕ ವಸ್ತು ಇದೆ. ನೋಡೋಣ ಹೇಗೆ ಅದು ಪರ್ಫಾರ್ಮ್ ಮಾಡುತ್ತೆ. ಸ್ಫೋಟಕಗಳಲ್ಲಿ ಹಲವು ತಾಂತ್ರಿಕ ಸ್ಫೋಟಕಗಳಲ್ಲಿ ಹಲವು ತಾಂತ್ರಿಕಗಳನ್ನು ಬಳಸಲಾಗಿದ್ದು, ಕೆಲವು ಸ್ಫೋಟಕಗಳು ಸ್ಪರ್ಶಿಸಿದಾಗ ಮತ್ತು ಕೆಲವು ಸ್ಫೋಟಕಗಳು ಶಬ್ದ ಮಾಡಿದಾಗ, ಕೆಲವು ಸ್ಫೋಟಕಗಳು ಶಾಖದಿಂದ ಸ್ಫೋಟಗೊಳ್ಳ. ಶ್ವಾನದ ಹೆಸರು ಜಾನು. ಏನು ಶಬ್ದ ಮಾಡದಂತೆ ಆ ಬ್ಯಾಗನ್ನು ಪತ್ತೆ ಹಚ್ಚಿ ನಿರ್ವಾಹಕರಿಗೆ ಸೂಚಿಸುವಂತಹ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿರುತ್ತೆ ಶ್ವಾನ. ನೋಡಿ, ಆ ವ್ಯಕ್ತಿ ಬಿಟ್ಟಂತಹ ವಾಸನೆಯಿಂದ ಅದನ್ನು ಐಡೆಂಟಿಫಿಕೇಶನ್ ಮಾಡಿದೆ. ಇಂಡಿಪೆಂಡೆನ್ಸ್ ಡೇ ಲಾಗ್. ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್. ಚೆನ್ನಾಗಿದ್ದೀನಿ. ಹಾಯ್ ಹಾಯ್ ಹಾಯ್.